ತಗೊಳ್ಳಿ ಸರ್, ನಿಮ್ಮ ಗಾಡಿದು FIR ಮಾಡಿದ್ದೀವಿ. ವೈರ್ಲೆಸ್ಸಲ್ಲಿ ಎಲ್ಲ ಕಡೆ ಮೆಸೇಜ್ ಪಾಸ್ ಮಾಡಿದ್ದೀವಿ. ಆದರೆ ಸದ್ಯಕ್ಕೆ ನಿಮ್ಮ ಗಾಡಿ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಸರ್. ಅವರು ಸ್ಪೇರ್ ಪಾರ್ಟ್ಸ್ ಬಿಚ್ಚಿ ಮಾರೋದಾಗಿರಲಿ, ಜಸ್ಟ್ ಒಂದು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ರು ಕೂಡ ನಿಮ್ಮ ಗಾಡಿ ಅಂತ ಗುರ್ತೇ ಸಿಗೋದಿಲ್ಲ. ಇನ್ನು ಈ ಸ್ಟಿಕರಿಂಗು ಪೇಂಟಿಂಗು ಅಂತ ಮಾಡಿ A to Z ಬದಲಾಯಿಸ್ಬಿಡ್ತಾರೆ. ಏನು ಮಾಡಿದ್ರು ಕೂಡ ನಿಮ್ಮ ಗಾಡಿ ಅಂತಲೇ ಗೊತ್ತಾಗಬಾರ್ದು, ಆ ರೀತಿ ಬದಲಾಯಿಸ್ಬಿಡ್ತಾರೆ. ನಮಗೂ ಕೂಡ ಹುಡ್ಕೋ ತುಂಬ ಕಷ್ಟ ಆಗುತ್ತೆ. ಮತ್ತೆ ಈಗ ಏನು ಮಾಡೋದು ಸರ್? ನನ್ನ ಕಾರ್ ಸಿಗೋದೇ ಇಲ್ವಾ ಹಾಗಾದ್ರೆ? ಸಿಗೋದೇ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಷ್ಟ. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ, ನೋಡೋಣ. ಹೊಸ ಗಾಡಿ ಆಗಿದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ, ನಾವು ಟ್ರೈ ಮಾಡ್ಬೋದಾಯ್ತು. ಇದು ಹಳೆ ಗಾಡಿ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಸಜೆಷನ್ ಕೇಳಿದ್ರೆ ನೀವು FIR ಕಾಪಿನ ಇನ್ಶೂರೆನ್ಸ್ಗೆ ಸಬ್ಮಿಟ್ ಮಾಡಿ, ಅದೇನು ಹಣ ಬರುತ್ತೆ ಹೊಸ ಕಾರೇ ತೊಗೊಂಬಿಡಿ, ಅದೇ ಬೆಸ್ಟ್. ನಿಮಗೂ ಟೆನ್ಷನ್ ಇರಲ್ಲ, ನನಗೂ ಟೆನ್ಷನ್ ಇರಲ್ಲ. ಸರ್ ಅದು ಹೊಸ ಕಾರ್ ತಗೊಳ್ಳೋ ಪ್ರಶ್ನೆ ಅಲ್ಲ ಸರ್, ನನಗೆ ಆ ಕಾರ್ ಬಹಳ ಮುಖ್ಯ ಸರ್. ನನಗೆ ಅದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಾನು ಉಳಿಸ್ಕೊಳಕ್ಕೆ ನೋಡ್ತೀನಿ ಹೊರತು ಕಳ್ಕೊಳಕ್ಕೆ ನೋಡಲ್ಲ ಸರ್. ಪ್ಲೀಸ್ ಏನಾದರೂ ಮಾಡಿ ಸರ್. ನಿಮ್ಮ ಸೆಂಟಿಮೆಂಟು ನಂಗೆ ಅರ್ಥ ಆಗುತ್ತೆ. ನಾವು ಹುಡ್ಕಲ್ಲ ಅಂತ ಏನು ಹೇಳ್ತಾ ಇಲ್ಲ, ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ. ಕಾರ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಹೇಳ್ತಾ ಇದ್ದೀವಿ. ಈ ಥರ ಕೇಸಲ್ಲಿ ಹಾಗೆ ಹೇಳ್ಬೇಕಾಗತ್ತೆ ಸರ್. ಮೆಜಾರಿಟಿ ಕೇಸ್ಗಳು ಟ್ರೇಸೇ ಆಗೋದಿಲ್ಲ, ಇದು ನನ್ನ ಅನುಭವದ ಮಾತು. ಯಾವುದಕ್ಕೂ ಇನ್ಶೂರೆನ್ಸ್ ಕಂಪ್ನಿಗೆ ಇನ್ಫಾರ್ಮ್ ಮಾಡಿ, ಅವ್ರ ಹತ್ರ ಮಾತಾಡಿ. ಇದನ್ನೆಲ್ಲ ಆದಷ್ಟು ಬೇಗ ಮಾಡಿ, ಇಲ್ಲಾಂದರೆ ಮತ್ತೆ ಟೆನ್ಷನ್ ಆಗುತ್ತೆ. ಒಂದೆರಡು ದಿವಸ ನೋಡಿ, ಆದರೂ ಕಾರ್ ಸಿಕ್ಕಿಲ್ಲ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ, ನಾವು ನಮ್ಮ ಕಡೆಯಿಂದ ಇಂಟಿಮೇಟ್ ಕೊಡ್ತೀವಿ. ಸರಿ ಸರ್.